ಕಲಾವಿದನಿಗೆ ಕೈ ತುಂಬಾ ಮುಖ್ಯ, ತುಂಬಾ ಪ್ರಾಮುಖ್ಯತೆಯನ್ನ ಕೊಡುತ್ತೆ. ಕೈ ಮೈಂಡು ಎರಡೂ ಕೂಡ ಕೆಲಸ ಮಾಡ್ಬೇಕಾಗುತ್ತೆ ಇಲ್ಲಿ. ಅಂಥದ್ರಲ್ಲಿ ಒಬ್ಬ ಕೈ ಎಷ್ಟು ಮುಖ್ಯ ಅನ್ನೋದು ಎಲ್ರಿಗೂ ಗೊತ್ತಿದೆ, ಅದರಲ್ಲೂ ಬಲಗೈ ಕೂಡ. ಅದು ಕಲಾವಿದನಿಗೆ ಆದ್ರೆ ಇನ್ನೂ ಕಷ್ಟ, ಬರೆಯೋದಕ್ಕಾಗಲ್ಲ, ಚಿತ್ರ ಬರೆಯೋಕ್ಕಾಗಲ್ಲ, ಅವ್ರ ಲೈಫಲ್ಲೇ ನಿಂತೋಗುತ್ತೆ. ಇತ್ತೀಚೆಗೆ ನಡೆದಂತ ಒಂದು ಸೀಕ್ವೆನ್ಸ್ ನಮ್ಮ ಹತ್ತಿರದ ಹಿರಿಯ ಕಲಾವಿದರು ಒಬ್ರು ಬಲಗಾಲಿಗೆ ಸ್ಟ್ರೋಕ್ ಆಗಿತ್ತು. ಅದು ತುಂಬಾ ಸ್ಟ್ರಾಂಗ್ ಸ್ಟ್ರೋಕ್ ಆಗಿತ್ತು. ಆದ್ರಿಂದ ಕೈ ಕಾಲು ಪೂರ್ತಿ ಕೆಲಸ ಮಾಡ್ತಾ ಇರಲಿಲ್ಲ. ಅವರು ಅದಕ್ಕೆ ಧೃತಿಗೆಡದೆ ಕಂಪ್ಲೀಟ್ ಅವರ ವಿಲ್ ಪವರ್ ಇಂದ ಪಾಸಿಟಿವ್ ಥಿಂಕಿಂಗ್ ಮಾಡಿ, ಅದರಲ್ಲೇ ಕೂಡ ಒಂದು ಲೆಫ್ಟ್ ಹ್ಯಾಂಡ್ ಅಲ್ಲಿ ಡ್ರಾಯಿಂಗ್ ಪ್ರಾಕ್ಟೀಸ್ ಮಾಡಿ 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 ಬಲಗೈನಲ್ಲಿ ಏನು ಮುಂಚೆ ಮಾಡ್ತಾ ಇದ್ರು ಅದರಷ್ಟು ಈಕ್ವಲ್ ಆಗಿ ಡ್ರಾಯಿಂಗ್ ಪ್ರಾಕ್ಟೀಸ್ ಮಾಡಿ ಒಂದು ಎಕ್ಸಿಬಿಷನ್ ಕೂಡ ಮಾಡಿದ್ರು, ಲೆಫ್ಟ್ ಹ್ಯಾಂಡ್ ಡ್ರಾಯಿಂಗ್ ಪೇಂಟಿಂಗ್ ಅಂತ. ಅದು ಇತ್ತೀಚೆಗೆ ನಡೆದಂತದ್ದು ಸಕ್ಸಸ್ಫುಲ್ ಶೋನು ಕೂಡ ಆಯ್ತು ಅದು. ಹಾಗೆ ಇತ್ತೀಚೆಗೆ ನನಗೂ ಕೂಡ ಈ ಡಯಾಬಿಟಿಕ್ ನ್ಯೂರೋಪತಿ ಅಂತಂದ್ರೆ ಕೈ ಇದರಿಂದ ಇದಾಗಿತ್ತು. ಅದು ಕಂಪ್ಲೀಟ್ ಇವತ್ತು ನಾನು ಎಕ್ಸಸೈಸ್ ಮಾಡಿ ಒಂದು ಡ್ರಾಯಿಂಗ್ ಗೀಚಿ ಡ್ರಾಯಿಂಗ್ ಗೀಚೋದ್ರಲ್ಲೇನೆ ಎಕ್ಸಸೈಸ್ ಮಾಡಿ ಇವತ್ತು ಕೈನ ಸರಿ ಮಾಡ್ಕೊಂಡಿದ್ದೀನಿ. ಇದು ಸ್ವಂತ ನನಗೆ ಅನುಭವ ಆದ್ಮೇಲೆ ಈ ವಿಡಿಯೋನ ಮಾಡ್ಬೇಕು ಅಂತ ಅನಿಸ್ತು ನನಗೆ. ಯಾಕೆಂದ್ರೆ ಈ ತರ ಆದವರಿಗೆ ಹೇಗಿರುತ್ತೆ ಅಂತ ನನಗೆ ಅರ್ಥ ಆಗಿರ್ಲಿಲ್ಲ. ಯಾಕೆಂದ್ರೆ ಇದೇ ತರದ್ದು ಡಯಾಬಿಟಿಕ್ ನ್ಯೂರೋಪತಿ ಆಗಿರುವಂತವ್ರು ನನಗೆ ಸ್ಟೂಡೆಂಟ್ಸ್ ಬಂದಿದ್ರು, ಆದ್ರೆ ಅದು ನನಗೆ ಅರ್ಥ ಆಗಿಲ್ಲ. ನನಗೆ ಸ್ವಂತ ಆದಾಗ ಇವತ್ತು ಅರ್ಥ ಆಗಿದೆ. ಅದರಿಂದ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಂಡು ಇವತ್ತು ಈ ವಿಡಿಯೋ ಮಾಡಿದ್ದೀನಿ. ಇದನ್ನ ಎಲ್ರಿಗೂ ಕಳಿಸಿ ಅಂತ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಆ ನಂತರ ನೀವು ಕಾಮೆಂಟ್ ಮಾಡಿ. ನಿಮ್ಮ ಕಾಮೆಂಟ್ಸ್ಗೆ ನಾನು ಉತ್ತರವನ್ನ ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ. ಖಂಡಿತ ಮಿಸ್ ಮಾಡಬೇಡಿ, ನೋಡಿ. ನಮಸ್ಕಾರ ವೀಕ್ಷಕರೇ. ಕೈ ಬರಹ ಅಂತಕ್ಕಂಥದ್ದು ಅಥವಾ ಹ್ಯಾಂಡ್ ರೈಟಿಂಗ್ ಅಂತ ಕರಿತೀವಲ್ಲ, ಇಲ್ಲಿ ಇದು ಒಂದು ಕ್ರಿಯೆಯಲ್ಲಿ ಮೆದುಳು ಭಾಗವಹಿಸುತ್ತೆ ಅಂತ, ಕಣ್ಣು ಭಾಗವಹಿಸುತ್ತೆ, ಇಡೀ ಬಾಡಿ ಮುಖ್ಯ, ಎಲ್ಲ ಸರಿನೇ. ಆದ್ರೆ ಅಂತಿಮವಾಗಿ ಬರಿಬೇಕಾಗಿರುವಂತಹದ್ದು ಈ ಬರೆಯುವ ಪ್ರಕ್ರಿಯೆ ಅಂದ್ರೆ ಪ್ರೋಸೆಸ್ ಅಂತ ಹೇಳ್ತೀವಿ. ಅದರಲ್ಲಿ ಕೈಯಲ್ಲಿ ಕೆಲಸ ಏನು ಅದನ್ನು ನಾನು ಸ್ಪಷ್ಟವಾಗಿ ಹೇಳ್ಬೇಕು ಅಂತಂದ್ರೆ, ನಾನು ಬಿಳಿಯ ಹಾಳೆ ಮೇಲೆ ಒಂದು ಚಿತ್ರವನ್ನ, ಸುಂದರವಾದ ಅಕ್ಷರವನ್ನ ಕಲ್ಪಿಸ್ಕೋಬೇಕು. ಆ ಅಕ್ಷರವನ್ನ ಅಥವಾ ಒಳಗಿನ ಕಣ್ಣನ್ನ ಮುಚ್ಚಿ ಕೂಡ ಕಲ್ಸ್ಕೋಬಹುದು. ಅಕ್ಷರವನ್ನ ಚಿತ್ರವನ್ನ ಆಗುವುದು ಒಳಗಣ್ಣಿನಿಂದ. ಇಂಗ್ಲಿಷ್ ನಲ್ಲಿ ಅದನ್ನ ವಿಜುವಲೈಸ್ ಅಂತ ಕರೀತಾರೆ ಇಂಗ್ಲಿಷ್ ಅಲ್ಲಿ. ಕನ್ನಡದಲ್ಲೂ ಕೂಡ ಕಾಣ್ಕೆ ಅಥವಾ ಕಣ್ಣಿನ ಅಕ್ಷ ಅಂತ ಕರೀತಾರೆ. ಹೆಚ್ಚು ಜನಕ್ಕೆ ಗೊತ್ತಿಲ್ಲ ಅನ್ಸುತ್ತೆ. ಇದು ಹೇಗೆ ಅಂತಂದ್ರೆ, ಒಬ್ಬ ಶಿಲ್ಪಿ ಅಥವಾ ಚಿತ್ರಗಾರನಾಗ್ಬೋದು, ಅವನಿಗೆ ಒಂದು ಕಲ್ಲನ್ನ ಕೊಟ್ರೆ, ಕ್ಯಾನ್ವಸ್ ಅನ್ನ ಕೊಟ್ರೆ, ಆ ಕಲ್ಲಿನ ಒಳಗೆ ಸುಂದರವಾದ ಮೂರ್ತಿಯನ್ನ ವಿಜುವಲೈಸ್ ಮಾಡ್ಕೋಬೇಕು, ಕಲ್ಪನೆ ಮಾಡ್ಕೋಬೇಕಾಗುತ್ತೆ. ಆ ಕಲ್ಪನೆಯ ಒಳಗಡೆ ಕಣ್ಣಿಂದ ಕಾಣಿಸುತ್ತೆ. ಆಮೇಲೆ ಅದನ್ನ ಅದಕ್ಕೆ ತಕ್ಕಾಗಿ ಕೆತ್ತನೆ ಮಾಡ್ತಾನೆ, ಚಿತ್ರವನ್ನ ಬರೀತಾನೆ. ನಮ್ಮ ಕಣ್ಣು ಮೆದುಳಿನ ಸಹಾಯದಿಂದ ಏನೋ ಒಂದು ಸುಂದರವಾದಂತ ಚಿತ್ರವನ್ನ ಕಲ್ಪಿಸ್ಕೊಂಡಿರುತ್ತೆ. ಅದನ್ನ ಕೃತಿಗೆ ಇಳಿಸ್ಬೇಕಾಗುತ್ತೆ. ಆ ಸುಂದರವಾದ ಅಕ್ಷರವನ್ನ ಇಳಿಸ್ಬೇಕಾಗುತ್ತೆ. ಇದು ಕೈಯಿನ ಕೆಲಸ. ಕೈ ಬರಹ ಅಥವಾ ಕೈ ಚಿತ್ರ, ಕೈಯ ಕಿರಿಯೆಯಲ್ಲಿ ಪ್ರೋಸೆಸ್ ನಲ್ಲಿ ಇದಕ್ಕೆ ಮುಖ್ಯವಾಗಿರ್ಬೇಕಾಗಿರೋದು ಅಂತಂದ್ರೆ ಮೆದುಳು, ಕಣ್ಣು ಮತ್ತು ಕೈ ನರಗಳು, ಇವುಗಳೆಲ್ಲವೂ ಕೂಡ ಕೈ ಹೊಂದಾಣಿಕೆ ಇರಬೇಕಾಗುತ್ತೆ. ಈ ಎಲ್ಲ ಕೈದ ಪಾತ್ರ. ಈ ಕೆಲಸವನ್ನ ಮಾಡುವಂತ ಕೈ ಇದೆಯಲ್ಲ, ಇದು ವಿಶೇಷವಾಗಿರುವಂತ ಗುಣವನ್ನ ತಿಳ್ಕೋಬೇಕಾಗುತ್ತೆ ನಾವು. ಯಾಕೆಂದ್ರೆ
ಏನಾದ್ರು ಇದರ ವಿಶೇಷತೆ ಏನು? ಕೈಯಿನ ವಿಶೇಷತೆ ಪ್ರಾರಂಭದಲ್ಲೇ ನಾನು ಹೇಳ್ತಾ ಹೋದೆ. ಮನುಷ್ಯನನ್ನ ಇತರ ಪ್ರಾಣಿಗಳಿಗಿಂತ ಭಿನ್ನ ಮತ್ತು ಶ್ರೇಷ್ಠವಾದಂತ ಕರೀತಾರೆ ಪ್ರಾಣಿ ಅಂತಾರೆ. ಇದಕ್ಕೆ ಎರಡು ಕಾರಣಗಳಿವೆ. ಒಂದು, ಮನುಷ್ಯನ ಮೆದುಳು ಇತರ ಪ್ರಾಣಿಗಳಿಗಿಂತ ಹೆಚ್ಚು ಶಕ್ತಿಯುತ ಬೇರೆ ರೀತಿಯಲ್ಲೇ ಇದೆ ಅಂತಕ್ಕಂಥದ್ದು. ಅಂದ್ರೆ ಮೆದುಳಿನ ಸಹಾಯದಿಂದ ಪ್ರಾಣಿಗಳಿಗೆ ಯಾವುದು ಸಾಧ್ಯವೋ ಇಲ್ವೋ ಅದನ್ನ ಮನುಷ್ಯ ಮಾಡೋದಕ್ಕೆ ಸಾಧ್ಯ. ಹೇಗೆ ಅಂದ್ರೆ, ಅದು ಪ್ರಿಂಟ್ ಮಾಡ್ತಾನೆ, ಪೇಂಟ್ ಮಾಡ್ತಾನೆ, ಯಾವ್ದಾದ್ರೂ ಸುಂದರವಾದ ಪೇಂಟಿಂಗ್ಸ್, ಅದು ಸುಂದರವಾಗಿರುವಂತ ಚಿತ್ರವನ್ನ ಬಿಡಿಸ್ಬೋದು. ಅದು ಎಲ್ಲ ಸಾಧ್ಯ ಇದೆ, ಪ್ರಾಣಿಗಳಿಂದ ಸಾಧ್ಯ ಇಲ್ಲ ಇದು. ಅದನ್ನೇ ನಾವು ವಿಭಿನ್ನ ಅಂತ ಅದು ಪದ್ಯ ಬರಿಬೋದು, ಸಾಹಿತ್ಯವನ್ನು ರಚನೆ ಮಾಡ್ಬೋದು, ಡ್ಯಾನ್ಸ್ ಮಾಡ್ಬೋದು, ಬೇಕಾದಷ್ಟು ರಾಮಾಯಣ ದರ್ಶನ ಕೂಡ ಬರಿಬೋದು. ಇದರಿಂದ ಭಾಷೆ ಬರೋಕ್ಕಿಂತ ಮುಂಚೆ ಆಡ್ಲಿಕ್ಕೆ ಬರುತ್ತೆ ಸಾಮರಸ್ಯಗಳು. ನಮ್ಮ ಮೆದುಳು ಮತ್ತು ಕೈನ ಸಾಮರಸ್ಯಗಳು ಇದೆಲ್ಲ ಇತರ ಪ್ರಾಣಿಗಿಂತ ಶ್ರೇಷ್ಠ ಅನ್ನೋದಕ್ಕೆ ಇದೆಲ್ಲ ಕಾರಣಗಳು ಬರ್ತವೆ. ಈ ಎರಡನೇದು, ಒಂದು ವಿಕಾಸದಗೊಂಡಿರುವಂತ ಕೈ. ಈ ವಿಕಾಸಗೊಂಡಿರುವಂತ ಕೈ ಅಂದ್ರೆ, ಈ ಕೈ ವಿಶೇಷ ಗುಣವನ್ನ ಇಂಗ್ಲಿಷ್ ನಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಟೂಲ್ ಮೇಕಿಂಗ್ ಕಿಟ್ ಅಂತ. ಇದು ನಮಗೆ ಬೇಕಾದಂತ ಸಲಕರಣೆಗಳನ್ನ ನಾವೇ ಖುದ್ದಾಗಿ ತಯಾರಿಸ್ಕೋಬಹುದು. ಈಗ ಯಾವುದೇ ಒಂದು ವಸ್ತು ಆಗ್ಬೋದು, JCB ಅನ್ನೋ ಮಿಷಿನ್ ಯಂತ್ರ ಆಗ್ಬೋದು, ಅಥವಾ ಆರ್ಮಿ ಎಕ್ವಿಪ್ಮೆಂಟ್ಸ್ ಆಗ್ಬೋದು, ಗನ್ನು ಆಗ್ಬೋದು, ಪ್ಯಾಟ್ರೋಲ್ ಟ್ಯಾಂಕ್ಸ್ ಆಗ್ಬೋದು, ಏರೋಪ್ಲೇನ್ ಆಗ್ಬೋದು, ಕಾರು, ಬಸ್ಸು, ಎಲ್ಲವನ್ನು ಕೂಡ ಉಪಕರಣಗಳನ್ನ ನಾವು ತಾವೇ ಸೃಷ್ಟಿಸ್ಕೊಳ್ಳುವಂತ ಶಕ್ತಿ ಈ ಕೈಗಿದೆ, ಮನುಷ್ಯನ ಕೈಗೆ. ಇದು ಕೈನ ವಿಶೇಷ. ಅಂದ್ರೆ ಇದರ ಪ್ರಾಣಿಗಳಿಗಿಂತ ಭಿನ್ನವಾಗಿರುವಂತ ಒಂದು ಮುಖ್ಯವಾದಂತ ಕೈ. ಇನ್ನು ನಿಮ್ಗೆಲ್ರಿಗೂ ಗೊತ್ತಿರ್ಬೋದು, ಇದು ಜ್ಞಾನದ ವಿವಿಧ ಶಾಖೆಗಳಲ್ಲಿ ಮಾನವ ವಿಕಾಸ ವಿಜ್ಞಾನ ಅನ್ನುವಂತ ಆಂಥ್ರೋಪಾಲಜಿ ಅಂತ ಕರೀತಾರೆ. ಈ ಮಾನವ ವಿಕಾಸ ಹೇಗೆ ವಿಜ್ಞಾನದ ಪ್ರಕಾರ, ಮನುಷ್ಯ ಬಹಳ ಹಿಂದೆ, ಲಕ್ಷಾಂತರ ವರ್ಷಗಳ ಹಿಂದೆ ಹೇಗಿದ್ದ? ಚತುಷ್ಪಾದಿಯಾಗಿದ್ದ, ಅಂದ್ರೆ ನಾಲ್ಕು ಕಾಲದಲ್ಲಿ ಓಡಾಡ್ತಾ ಇದ್ದ ಅಂತ. ಈಗ ನಾವು ಮಂಗಗಳಿಂದ ನಾವು ನೋಡ್ತೀವಿ, ಅವು ನಾಲ್ಕು ಕಾಲುಗಳಿಂದ ಓಡಾಡ್ತವೆ. ನಾಲ್ಕು ಕಾಲುಗಳಿಂದ ಓಡಾಡೋದ್ರಿಂದ ಆದ್ರೆ ಕೆಲವು ಸರಿಬೇಕಾದ್ರೆ ಎರಡು ಮುಂದಿನ ಕಾಲುಗಳು ತಿನ್ನೋದಕ್ಕೂ, ಬಾಳೆಹಣ್ಣು ಸುಲಿಯೋದಕ್ಕೂ ಎಲ್ಲದಕ್ಕೂ ಉಪಯೋಗಿಸುವಂತ ಇರ್ತವೆ. ಆ ವಿಕಾಸದ ಹಂತದಲ್ಲಿ ಮಾನವ ಮತ್ತು ಈ ಮಂಗಗಳು ಕೂಡ ಸಮೀಪದಲ್ಲಿದ್ವು. ಇಬ್ಬರ ಪೂರ್ವಜರು ಒಂದೇ ಆಗಿದ್ರು ಅಂತಕ್ಕಂಥದ್ದು ಡಾರ್ವಿನ್ ವಾದವನ್ನ ನಾವು ನೋಡ್ತೀವಿ. ಮನುಷ್ಯ ಚತುಷ್ಪಾದಿಯಾಗಿರುವಂತ ಹಂತದಿಂದ ಒಂದು ಮುಂದಿನ ಹಂತದವರೆಗೆ ಅವನು ಮುಂದೆ ಎರಡು ಕಾಲುಗಳನ್ನ ಇದೆಯಲ್ಲ, ಆ ಕಾಲುಗಳನ್ನ ಚಲನೆಗೆ, ಲೊಕೋಮೋಷನ್ಗೋಸ್ಕರ ಉಪಯೋಗಿಸ್ತಾ ಇದ್ದಂತ ಕೈಬಹುದು. ಆ ಬೇರೆ ಕೆಲಸಗಳಿಗೆ ಆಗ್ಲಿಕ್ಕೂ ಪ್ರಾರಂಭ ಆಯ್ತು. ಆ ಕಾಲುಗಳನ್ನ ವಿಕಾಸದ ಒಂದು ಮುಖ್ಯವಾದಂತ ಹಂತ, ಘಟ್ಟ ಈಗ ಶುರುವಾಗಿದ್ದು. ಆಗ ಹೀಗೆ ಆದಾಗಲೂ ಕೂಡ ಕೈಯದು ಚಲನೆಯಿಂದ ಬಿಡುಗಡೆ ಆದ್ಮೇಲೂ ಕೂಡ ಅದರ ಒಂದು ಎಲ್ಲಾ ಕೆಲಸಗಳನ್ನು ಹಂತವಾಗಿ ಬೆಳೀತಾ ಹೋಯ್ತೇವೆ ವಿನಃ ಪ್ರಾರಂಭ ಬೇಗ ವಿಕಾಸಗೊಂಡಿಲ್ಲ, ಹಂತವಾಗಿ ಆಯ್ತು ಅಂತದ್ದು. ಈಗ ಲಕ್ಷಾಂತರ ವರ್ಷಗಳಂತ ಆಗಿ ಮುಂದೆ ಬೆಳವಣಿಗೆ ಪ್ರಾರಂಭದಲ್ಲಿ ಹೀಗೆ ಮಾತ್ರ ಇದ್ದಂತ ಹೆಬ್ಬೆರಳುಗಳು, ಬೇಳೆ ಹಾಕಿ ಎಲ್ಲ ಸಪ್ರೇಟ್ ಆಗೋದ್ವು. ಇದೆಲ್ಲ ಎದುರುಗಡೆಯಿಂದ ಹಿಡ್ಕೊಳೋದಕ್ಕೆ ಸಾಧ್ಯ ಆಯ್ತು. ಈ ಕೈಗಳ ಚಲನೆ ಉತ್ಪತ್ತಿ ಆಯ್ತು. ಆ ಚಲನೆ ಮೂಲಕ ಈ ಗುಣವನ್ನ, ಇದು ಈ ಫ್ರೀಕ್ವೆನ್ಸಿ ಇರುವಂತ ಇವೆಲ್ಲ ಎಲ್ಲ ಬೆರಳುಗಳಿಗೂ ಎದುರಾಗಿ ಇರ್ತಕ್ಕಂಥ ಒಂದು ಮೂಮೆಂಟ್ ಇರುತ್ತೆ. ಇದು ಬೇರೆ ಯಾವುದೇ ಮೂಮೆಂಟ್ ಇದ್ರೂ ಕೂಡ ಪ್ರೀ ಇನ್ಫಿನಿಟಿ ಅಂತ ಕರೀತಾರೆ. ಇದು ಇನ್ನೊಂದು ಹಂತ.
ಪ್ರಾರಂಭದಲ್ಲಿ ಮನುಷ್ಯ ದ್ವಿಪಾದಿ ಆದ ಮೇಲೆ ಕೂಡ ಕೈಗಳನ್ನ ಪ್ರಾರಂಭದಲ್ಲಿ ಕೇವಲ ಒಂದು ಬೇಟೆ ಆಡ್ಲಿಕ್ಕೆ ಮತ್ತು ಶಕ್ತಿಯುತವಾದಂತ ಕೆಲಸಗಳನ್ನು ಮಾಡೋದಕ್ಕೆ ಹತ್ರ ಉಪಯೋಗಿಸ್ತಾ ಇದ್ದ. ಈ ಉಪಯೋಗ ಯಾವುದೋ ಹಂತದಲ್ಲಿ ಸೂಕ್ಷ್ಮವಾದ ಕೆಲಸಗಳನ್ನ ಮುಳ್ಳಿನಿಂದ ಅಥವಾ ಸೂಜಿ ಅಥವಾ ಮುಳ್ಳು ಇರ್ಬೋದು, ಚೂಪಾದ ಒಂದು ವಸ್ತು ಸೂಜಿನ ಹಿಡ್ಕೊಂಡು ಅದನ್ನ ಮಾಡ್ತಕ್ಕಂಥದ್ದು ಒಂದು ಸೂಕ್ಷ್ಮವಾದ ಕೆಲಸವನ್ನ ಆವಾಗ ವಿಕಾಸ ಆಗಿಲ್ಲ. ಅವಾಗ ಬರವಣಿಗೆ ಕೂಡ ವಿಕಾಸ ಆಗಿರ್ಲಿಲ್ಲ. ಯಾವುದೇ ಚಿತ್ರಗಳನ್ನ ರಚಿಸ್ತಾ ಇದ್ದ ಕೇವ್ಗಳಲ್ಲಿ, ಅದು ಪ್ರಿಸ್ಟಾರಿಕ್ ನಾವು ನೋಡ್ತೀವಿ. ಎಲ್ಲ ಹಂತಗಳನ್ನು ತಲುಪಿ ಕ್ರಮೇಣ 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 ವಿಕಾಸಗೊಂಡು ಆ ಹಂತಗಳನ್ನು ತಲುಪಿ ಒಂದೇ ಹೊತ್ತಿನಲ್ಲಿ ಹೇಳೋದಾದ್ರೆ ನಮ್ಮ ಕೈ ಯಾವುದ ಒಂದು ಮೂಲಕ ನಾವು ಕಳಿತೀವೋ ಅದು ಕೂಡ ಹಂತ ಹಂತ ವಿಕಾಸಗೊಂಡಿದೆ. ಪ್ರಾರಂಭದಲ್ಲಿ ಬರೀ ಒಂದು ಶಕ್ತಿಯುತಕ್ಕಾಗಿ ಬರ್ಚಿ ಹಿಡಿಯೋದಕ್ಕೆ ಬೇಟೆ ಆಡೋದಕ್ಕೋಸ್ಕರ ಉಪಯೋಗಿಸ್ತಾ ಆಗ್ತಾ ಇದ್ದಂತ ಕೈ ಕ್ರಮೇಣ ಅದನ್ನ ಬೇರೆ ಸೂಕ್ಷ್ಮವಾದ ಕೆಲಸಗಳನ್ನ ಮಾಡ್ಬೋದು. ಎಲ್ಲಾ ಕೆಲಸಗಳು ಮಾಡ್ಬೋದು. ಸೂಕ್ಷ್ಮವಾದ ಕೆಲಸಗಳು ತಬಲ ಬಾರಿಸ್ಬೋದು, ಚಿತ್ರ ಬರಿಬೋದು. ಪ್ರತಿಯೊಂದಕ್ಕೂ ಕೂಡ ಉಪಯೋಗಿಸ್ತಾ ಕ್ರಮೇಣವಾಗಿ ಬೆಳೀತಾ ಬಂತು. ಇದು ಹಂತವಾಗಿ ವಿಕಾಸಗೊಳ್ತಾ ಬಂತು. ಈ ಕೈಗೆ ಈ ಬೆರಳು ಹೇಳ್ಕೊಳ್ಬೋದು, ಇದೆಲ್ಲ ಇದೆ. ಈ ಬೆರಳುಗಳು ವಿಶೇಷವಾಗಿ ಇದು ಬೆರಳನ್ನ ಬೆಂಡ್ ಮಾಡಕ್ಕಾಗಲ್ಲ. ಹಿಂದ್ಗಡೆ ಮಾತ್ರ ಬೆಂಡ್ ಮಾಡಬಹುದು. ಇದು ಒಂದೇ ಸೈಡ್ ಮಾತ್ರ ಬೆಂಡ್ ಮಾಡೋದಕ್ಕೆ ಎಲ್ಲಾ ಅನಾಟಮಿ, ಹ್ಯೂಮನ್ ಅನಾಟಮಿ ಆಗ್ಬೋದು, ಅನಿಮಲ್ ಅನಾಟಮಿ, ಎಲ್ಲಾ ಅನಾಟಮಿನಲ್ಲೂ ಕೂಡ ಇದೇ ಒಂದು ಸಿಸ್ಟಮ್ ಇದೆ. ಮುಂದೆ ಬಗ್ಗಿಸ್ಬೋದು, ಹಿಂದೆ ಬಗ್ಲಿಕ್ಕೆ ಆಗೋದಿಲ್ಲ. ಇಡೀ ಕೈ ಎಲ್ಲ ಯಾವುದೇ ಒಂದು ವಸ್ತುವನ್ನ ಗ್ರಿಪ್ ಹಿಡಿಯೋದಕ್ಕೆ ಅಗಲ ಮಾಡ್ಬೋದು. ಕಾಲಿಂದ ಅಗಲ ಇದು ಇಲ್ಲೆಲ್ಲ ಇದೊಂದು ಮಾತ್ರ ಅಗಲ ಮಾಡ್ಬೋದು. ಈ ಕೈ ವಿಶೇಷ ಗುಣಗಳು ಇದಾವೆ. ಒಂದೊಂದು ಬೆರಳಿಗೂ ಒಂದೊಂದು ಗ್ರಿಪ್ ಇದೆ, ಒಂದೊಂದು ಶಕ್ತಿ ಇದೆ ಒಂದೊಂದು ಬೆರಳಿಗೂ ಕೂಡ. ಈ ಹೆಬ್ಬೆರಳು ಇಲ್ಲದೆ ಹೋದ್ರೆ ಯಾವುದೇ ವಸ್ತು ಹಿಡಿಯಕ್ಕಾಗಲ್ಲ. ಹೆಬ್ಬೆರಳು ಒಂದು ಬಹಳ ಮುಖ್ಯವಾದಂತ ಒಂದು ಶಕ್ತಿ. ಒಂದು ಯಾವುದೇ ವಸ್ತು ಹಿಡಿಬೇಕಾದ್ರೆ ಹೆಬ್ಬೆರಳಿನ ಪ್ರಾಮುಖ್ಯತೆ ತುಂಬಾ ಇರುತ್ತೆ. ಹೆಬ್ಬೆರಳು ಇಲ್ಲದೆ ಅಂದ್ರೆ ನಮ್ಗೆ ಯಾವುದೇ ವಸ್ತುವನ್ನಾಗ್ಲಿ ಯಾವುದೇ ಕೆಲಸವನ್ನ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಈಗ ನೀವು ನೋಡಿರ್ಬೋದು ಹ್ಯಾಂಡಿಕ್ಯಾಪ್ಸ್ಗೆಲ್ಲ ಕೈಗಳಲ್ಲಿ ಬೆರಳುಗಳು ಹೋಗಿರೋದು. ಒಂದು ಬೆರಳು ಹೋದ್ರೆ ಹೇಗೆ ಕೆಲ್ಸಗಳು ಮಾಡಕ್ ಸಾಧ್ಯವಾಗುತ್ತೋ ಹಾಗೆ ಇದೆಲ್ಲಾನು ನಾವು ಅವಾಗ ಒಂದು ಕಟ್ಟಿಗೆ ಕಡಿಬೇಕಾದ್ರೆ ಅಥವಾ ಯಾವುದೇ ಒಂದು ಬಲವಾದ ಕೊಡಲಿಯನ್ನ ಹಿಡಿಲಿಕ್ಕಾಗ್ಲಿ ಶಕ್ತಿ ಕೊಡ್ಬೇಕಾದ್ರೆ ಒಂದು ಎರಡೂ ಕೈನೂ ಬೇಕಾಗಿತ್ತು, ಮತ್ತೆ ಹೆಬ್ಬೆರಳು ಬೇಕು. ಅಲ್ಲಿ ಏಟ್ ಹಾಕುವುದು ಕಣ್ಣು ನೋಡಿ ಕರೆಕ್ಟಾಗಿ ಗುರಿ ಇಟ್ಟು ಹಾಕಬೇಕು. ಅದು ಸೂಕ್ಷ್ಮತೆಯ ಖಚಿತತೆಯ ಹಿಡಿತ, ಶಕ್ತಿಯುತ ಹಿಡಿತ ಅಂತ. ಶಕ್ತಿ ಮತ್ತು ಖಚಿತತೆ ಎರಡೂ ಕೂಡ ಇರಬೇಕಾಗುತ್ತೆ. ಇದು ಬೇರೆ ಬೇರೆ ಕೆಲಸಗಳನ್ನ ಮಾಡುವಾಗ ಎರಡರಲ್ಲಿ ಈ ಎರಡು ಅಂತ ಹೇಳ್ತೀನಿ. ಶಕ್ತಿಯುತ ಹಿಡಿತ ಮತ್ತು ಖಚಿತತೆಯ ಹಿಡಿತ ಅಂತಕ್ಕಂಥದ್ದು ಪವರ್ ಗ್ರಿಪ್ ಅಂಡ್ ಪ್ರಿಸಿಷನ್ ಗ್ರಿಪ್ ಅಂತ ಕರೀತಾರೆ. ಈ ಬೇರೆ ಬೇರೆ ಫಾರ್ಮಾಲಿಟೀಸ್ ಅಲ್ಲಿ ಉದಾಹರಣೆಗೆ ಒಂದು ಬಕೆಟ್ ಇಂದ ನೀರು ತುಂಬಿ ಅದನ್ನ ಎತ್ತಬೇಕು ಅಂತಂದ್ರೆ ಮೇಲೆ ಎತ್ತಬೇಕಾದ್ರೆ ಆಗ ಪವರ್ ಜಾಸ್ತಿ ಬೇಕಾಗುತ್ತೆ, ಸೂಕ್ಷ್ಮತೆ ಖಚಿತತೆಯು ಬೇಕಾಗಲ್ಲ. ಹಾಗೆ ಒಂದು ಸೂಜಿಯಲ್ಲಿ ದಾರ ಹೊರಿಸ್ಬೇಕಾದ್ರೂ ಕೂಡ ಅಲ್ಲಿ ಶಕ್ತಿ ಸೂಕ್ಷ್ಮತೆ ಮುಖ್ಯ, ಶಕ್ತಿ ಮುಖ್ಯ ಆಗೋದಿಲ್ಲ. ಶಕ್ತಿ ಹೆಚ್ಚಾಗಿ ಎಷ್ಟು ಬೇಕು ದಾರ ಹಿಡ್ಕೊಳಕ್ಕೆ ಆ ಶಕ್ತಿ ಅಷ್ಟಕ್ಕೆ ಸಾಕು ಆ ದಾರ ಹಿಡ್ಕೊಳಕ್ಕೆ ಆ ಸೂಕ್ಷ್ಮವಾಗಿ. ಹಾಗೆ ಅದರಲ್ಲಿ ನಮ್ಮ ಕಲಾವಿದರಲ್ಲಿ ನಾವು ಅದನ್ನ ಅಕ್ಕಿ ಕಾಳ ಮೇಲೆ ಸಾಸಿವೆ ಕಾಳ ಮೇಲೆ ಬರೆಯುವಂತದ್ದು ಪ್ರಕ್ರಿಯೆ ಕೂಡ ನಮ್ಮಲ್ಲಿ ಮಾಡ್ತೀವಿ. ಆರ್ಟ್ ಇದರಲ್ಲಿ ಅಲ್ಲಿ ಶಕ್ತಿ ಜಾಸ್ತಿ ಬೇಕಾಗಲ್ಲ, ಯುಕ್ತಿ ಬೇಕಾಗುತ್ತೆ, ಸೂಕ್ಷ್ಮತೆ ಬೇಕಾಗುತ್ತೆ. ಅಲ್ಲಿ ಸಣ್ಣ ಕೆಲ್ಸಗಳು, ಒಬ್ಬ ಜ್ಯುವೆಲರಿ ಮೇಕರ್ಸ್ ಕೂಡ ಜ್ಯುವೆಲರಿ ಮಾಡ್ಬೇಕು, ಸಣ್ಣ ಹೊಡೆತಗಳನ್ನ ಕೊಟ್ಟು ಆ ಸಣ್ಣ ಹೊಡೆತಗಳಲ್ಲೇ ಚಿನ್ನದ ಕುಶಲಿ ಕೆಲಸಗಳನ್ನ ಮಾಡ್ತಾ ಹೋಗ್ತಾನೆ. ಅಲ್ಲಿ ಶಕ್ತಿ ಕಡಿಮೆ, ಖಚಿತತೆ ಹಿಡಿತ ಜಾಸ್ತಿ ಇರುತ್ತೆ. ಹಾಗೆ ಅದಕ್ಕೆ ಬರವಣಿಗೆನಲ್ಲೂ ಕೂಡ ಅಷ್ಟೇನೆ
ಶಕ್ತಿಯುತವಾಗಿ ಹಿಡಿಯೋಕ್ಕೆ ಸಾಧ್ಯ ಇಲ್ಲ ಅಲ್ಲಿ. ಒಂದು ಪೆನ್ ಇದೆಯಲ್ಲ, ಆ ಪೆನ್ ಒಂದು 5 ಗ್ರಾಮ್ 8 ಗ್ರಾಮ್ ಇರುತ್ತೆ ಒಂದು ಪೆನ್ನು. ಆ ಪೆನ್ನು ಸುಮಾರು 8 ಗ್ರಾಮ್ ಇರಬಹುದು. ಆ ಪೆನ್ನನ್ನ ಹಿಡ್ಕೊಂಡು ಅದನ್ನ, ಅದು ಅಗ್ರವಾದ ವಸ್ತು, ಅದಕ್ಕೆ ಜಾಸ್ತಿ ಇದು ಬೇಡ, ಏನು ಪೇಪರ್ ಮೇಲೆ ಆಡಿಸ್ತಾ ಹೋಗ್ಬೇಕು. ಆಡಿಸ್ತಾ ಆಡಿಸ್ತಾ ಗುರುತನ ಮೂಡಿಸ್ತಾ ಹೋಗುತ್ತೆ. ಬ್ರಷ್ ಇಂದನೂ ಕೂಡ ಅಷ್ಟೇ, ಅದು ಸೂಕ್ಷ್ಮವಾಗಿ ಫೆದರ್ ಟಚ್ ಅಂತ ಕರಿತೀವಿ. ಆ ಫೆದರ್ ಟಚ್ ಅಲ್ಲಿ ಮಾಡ್ತಾ ಹೋಗ್ಬೋದು. ಇದಕ್ಕೆ ಸೂಕ್ಷ್ಮತೆ ಹಿಡಿತಾ ಬೇಕಾಗುತ್ತೆ. ಶಕ್ತಿ ಕಡಿಮೆ, ಯಾವುದಕ್ಕೆ ಎಷ್ಟು ಶಕ್ತಿ ನಾವು ಎಲ್ಲ. ಆಮೇಲೆ ಗಾದೆ ಇದೆ, ಸೂಜಿ ಹಿಡಿಯೋದಕ್ಕೆ ಒಂದು ಕೊಡ್ಲಿ ತಗೊಂಡಿರುವಂಥದ್ದು. ಹಾಗೆ ಕೆಲಸ ಮಾಡ್ಲಿಕ್ಕೆ ಖಚಿತವಾಗಿ ಯಾವ ಕೆಲಸಕ್ಕೆ ಎಷ್ಟು ಶಕ್ತಿ ಬೇಕೋ ಅಷ್ಟು ಶಕ್ತಿ ಸಾಕು. ಅಷ್ಟನ್ನು ಉಪಯೋಗಿಸಿದ್ರೆ ಸಾಕು. ಅಕಸ್ಮಾತ್ ಏನಾದ್ರು ನಮ್ಗೆ ಹೆಚ್ಚಿನ ಶಕ್ತಿಯನ್ನ ಉಪಯೋಗಿಸಿದ್ರೆ ನಾವು ನೋಡಿದವ್ರು ನಗ್ತಾರಷ್ಟೇನೆ. ಬೇರೆ ಇದಕ್ಕೆ ಯಾವ ಇದಕ್ಕೆ ಅಷ್ಟೇ ಶಕ್ತಿಯನ್ನ ಉಪಯೋಗಿಸ್ಬೇಕಾಗುತ್ತೆ. ಇವಾಗ ಸೇವ್ ಎನರ್ಜಿ ಅಂತ ಕೇಳ್ತಾರೆ. ಆ ಎನರ್ಜಿಯನ್ನ ಆ ವಾಕ್ಯದಲ್ಲಿ ಸೇವ್ ಮಾಡಬೇಕಾಗುತ್ತೆ. ಜಾಸ್ತಿ ಎನರ್ಜಿ ಬೇಕಾಗಿಲ್ಲ ಅದಕ್ಕೆ. ಬರವಣಿಗೆಗೂ ಕೂಡ ಅಷ್ಟೇ, ಚಿತ್ರಕಲೆಗೂ ಕೂಡ ಅಷ್ಟೇನೆ. ಅದು ಎನರ್ಜಿಗಿಂತ ಮೈಂಡ್ ಪವರೇ ಜಾಸ್ತಿ ಬೇಕಾಗುತ್ತೆ ಅಲ್ಲಿ. ಎಲ್ಲ ವಿಷಯಗಳನ್ನ ಮನಸ್ಸಿನಲ್ಲಿ ಇಟ್ಕೊಂಡು ನಾವು ಬರವಣಿಗೆ ಅನ್ನೋದಾಗ್ಲಿ, ಚಿತ್ರಕಲೆ ಆಗ್ಲಿ, ಸೂಕ್ಷ್ಮವಾದ ಚಿತ್ರಕಲೆ, ದೊಡ್ಡ ಒಂದು ಕ್ಯಾನ್ವಸ್ ಮೇಲೆ ಮಾಡ್ಬೇಕಾದ್ರೆ ಶಕ್ತಿ ಬೇಕಾಗುತ್ತೆ. ಶಕ್ತಿ ಇಲ್ಲ ಅಂತಲ್ಲ, ಶಕ್ತಿ ಇಲ್ಲದೆ ಇದ್ರೆ ಪೇಂಟಿಂಗ್ ಮಾಡಕ್ ಆಗೋದಿಲ್ಲ. ಅದು ಕೂಡ ಗೊತ್ತು ನಮ್ಗೆ. ಯಾಕೆಂದ್ರೆ ದೊಡ್ಡ ದೊಡ್ಡ ಚಿತ್ರಗಳನ್ನ ಇದು ಮಾಡ್ಬೇಕಾದ್ರೆ ನಮಗೆ ತುಂಬಾ ಶಕ್ತಿ ಬೇಕಾಗುತ್ತೆ. ದೊಡ್ಡ ದೊಡ್ಡ ಬ್ರಷ್ಗಳು, ಆ ಕಲರು, ವೆಯ್ಟು ಎಲ್ಲಾನು ಹೊರಡ್ತಾರೆ. ಆದ್ರೆ ಆ ಮ್ಯೂಸಿಕ್ ನಲ್ಲಿ ಇದ್ರಲ್ಲಾದ್ರೆ ನಿಮಗೆ ಎಷ್ಟು ತಬಲಾ ಬಾರಿಸೋದು ಇದು ಬಾರಿಸೋದು ಎಲ್ಲ ಗಂಟೆಗಟ್ಟಲೆ ಬಾರಿಸ್ತಾ ಇರ್ತಾರೆ. ಅಲ್ಲಿ ಶಕ್ತಿ ಬೇಕಾಗಲ್ಲ. ದೊಡ್ಡ ದೊಡ್ಡ ಚಿತ್ರಗಳನ್ನ ರಚನೆ ಮಾಡ್ಬೇಕಾದ್ರೆ ದೊಡ್ಡ ದೊಡ್ಡ ಬ್ರಷ್ಗಳನ್ನ ಯೂಸ್ ಮಾಡ್ಬೇಕಾಗತ್ತೆ. ಆ ಉಪಯೋಗ ಮಾಡಿದಂತ ಟೂಲ್ಸು ಹೇಗಿರುತ್ತೆ ಅದಕ್ಕೆ ತಕ್ಕಾಗಿ ನಮಗೆ ಶಕ್ತಿ ಬೇಕಾಗುತ್ತೆ. ಆ ಶಕ್ತಿಗೆ ಶಕ್ತಿ ಇದೆ ಮತ್ತು ಆ ಒಂದು ಸೂಕ್ಷ್ಮತೆ ಎರಡೂ ಇರಬೇಕು. ಇಲ್ಲಿ ಕೂಡ ಇದು ಒಂದು ಆಟ ಆಡ್ಬೇಕು. ಆ ಒಂದು ಟೂಲ್ಸ್ ನಲ್ಲಿ ಅದು ಎಷ್ಟು ಆಟ ಆಡ್ತೀವಿ, ಎಷ್ಟು ಸೂಕ್ಷ್ಮತೆ ಇರುತ್ತೆ, ಎಷ್ಟು ಬಲ ಇರುತ್ತೆ, ಅದನ್ನ ಇದು ಮಾಡ್ಬೋದು. ಈ ರೀತಿ ಬರವಣಿಗೆ ಮಾಡುವಾಗ ಅಥವಾ ಚಿತ್ರ ವರ್ಸುವಾಗ ಮೆದುಳಿಂದ ಕಲ್ಪಿಸಿಕೊಂಡಿರುವಂತ ಸುಂದರವಾದ ಅಕ್ಷರಗಳನ್ನ, ಚಿತ್ರಗಳನ್ನ ಅಲ್ಲಿ ಮೂಡಿಸ್ಬೇಕು. ಶ್ರೀ ಕೆಲಸಗಳನ್ನ ಮಾಡಬೇಕು ಅಂದ್ರೆ ಮೆದುಳು ಹೇಳ್ದಾಗೆ ಇದು ಕೈ ಕೇಳಬೇಕು, ಡ್ಯಾನ್ಸ್ ಮಾಡ್ಬೇಕು ಕೈ. ಆವಾಗ ಕೈ ಬೆರಳುಗಳಿಗೆ ವ್ಯಾಯಾಮದ ಅಗತ್ಯ ಇದೆ. ಈ ಕೈ ಬೆರಳುಗಳು ವ್ಯಾಯಾಮ ಮಾಡಬೇಕು. ಎಲ್ಲ ಸ್ನಾಯುಗಳು ಕೂಡ ಹೇಳ್ತಾರೆ. ಇಷ್ಟೇ ಭಾಗದಲ್ಲಿ ನಮ್ಮ ಕೈನಲ್ಲಿ 22 ಮೂಳೆಗಳಿದೆ ಅಂತ ಹೇಳ್ತಾರೆ. ಈ ಜಾಯಿಂಟ್ಗಳೆಲ್ಲ ಒಂದೊಂದು ಜಾಯಿಂಟ್ಗಳು, ಆ ಜಾಯಿಂಟ್ಗಳು ಎಲ್ಲಾನು 22 ಜಾಯಿಂಟ್ಗಳು, 27 ಕಾಣದೇ ಇರೋಂಥ ಭಾಗ ಇದೆ. ಇಲ್ಲೂ ಕೂಡ ಜಾಯಿಂಟ್ಗಳಿದೆ. ಮತ್ತು ಸುಮಾರು 34 ಸ್ನಾಯುಗಳಿವೆ ಅಂತಕ್ಕಂಥದ್ದು ಹೇಳ್ತಾರೆ. ಅವು ಅಸಂಪೂರ್ಣವಾಗಿ ಅವು ನಮ್ಮ ಶಕ್ತಿಯೂ ಬೇಕು, ಮತ್ತೆ ಹೇಗ ಬೇಕಾದ್ರೂ ಹಾಗೆ ಅದನ್ನ ಕೆಲಸ ಆದೇಶ ಕೊಡುತ್ತೆ ಮೈಂಡು. ಆ ರೀತಿ ಚಲಿಸೋ ತರ ಆಗ್ಬೇಕು. ಆವಾಗ ಹೊಂದಾಣಿಕೆ ಕೂಡ ಇಲ್ಲಿ ಬೇಕಾಗುತ್ತೆ. ಆದ್ರಿಂದ ಈ ಕೈನ ಮಹತ್ವ ಎಷ್ಟು ಅಂತಕ್ಕಂಥದ್ದನ್ನ ನಾವು ಅದನ್ನ ಯೋಗ ಅಂತಲೇ ಕರಿತೀವಿ. ಬರವಣಿಗೆ ಆಗ್ಬೋದು ಅಥವಾ ಒಂದು ಇದು ಆಗ್ಬೋದು, ಚಿತ್ರಕಲೆ ಆಗ್ಬೋದು, ಅದನ್ನು ಒಂದು ಯೋಗ ಅಂತಲೇ ಕರಿತೀವಿ. ಮೆದುಳು, ಕಣ್ಣು ಮತ್ತು ಕೈ ಇವುಗಳ ನಡುವೆ ಹೊಂದಿಸ್ಕೊಂಡು ಕೆಲಸ ಮಾಡ್ಬೇಕಾಗತ್ತೆ ಇದೆಲ್ಲಾನು. ಅದಕ್ಕೋಸ್ಕರನೇ ಈ ಕೈ ಅಷ್ಟು ಮಹತ್ವವನ್ನ ಪಡ್ಕೊಳ್ಳುತ್ತೆ. ಕೈ ಮತ್ತು ಮನಸ್ಸು ಮತ್ತು ಕಣ್ಣು. ಇದನ್ನ ಇನ್ನು ಉದ್ದದಲ್ಲಿ ಹೇಳೋದಾದ್ರೆ ಕಾಂಪ್ಲೆಕ್ಸ್ ಪರ್ಸ್ಪೆಕ್ಟಿವ್ ನ್ಯೂರೋಮೋಟರ್ ಅಂತ ಕರೀತಾರೆ. ಈ ಕೈಗಳಿಗೆ ವ್ಯಾಯಾಮ ಬೇಕು. ಈ ಸ್ನಾಯುಗಳು ಗಟ್ಟಿಯಾಗಬೇಕು. ಮಕ್ಕಳುಗಳು ಕೂಡ ಫಸ್ಟ್ ಪ್ರೀ ಎಕ್ಸಸೈಸ್ ಅಂತ ಮಾಡ್ತಾರೆ. ಫ್ರೀ ರೈಟಿಂಗ್ ಸ್ಕಿಲ್ಸ್ ಅಂತ, ಬರೆಯುವ ಪೂರ್ವ ಕೌಶಲ್ಯ ಅಂತ ಹೇಳ್ಬಿಟ್ಟು ಪ್ರಾರಂಭ ಮಾಡದೆ ಅವ್ರು ಗೀಚೋದು. ಗೀಚಿ 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 ಆ ಕೊನೆಗೆ ಅಕ್ಷರಗಳು ಬರೆಯೋದು, ಚಿತ್ರಗಳು ಬರೆಯೋದು, ಅದೆಲ್ಲ ಕೂಡ ಮೊದಲು ಆ ಮಗು ಗೀಚುತ್ತಲ್ಲ, ಆ ಗೀಚುವ ಪ್ರಕ್ರಿಯೆಯಿಂದನೇ ಮುಂದಿನ ಬೆಳವಣಿಗೆ ಆಗಕ್ಕೆ ಸಾಧ್ಯ.
ಅದು ಏನಾದ್ರೂ ಗೀಚ್ಲಿ, ಆ ಗೀಚೋ ಒಂದು ಪ್ರಕ್ರಿಯೆ ಮತ್ತು ಆ ಟೂಲ್ ಅನ್ನ, ಪೆನ್ ಅನ್ನ, ಕ್ರಯಾನ್ಸ್ ಅನ್ನ ಅಥವಾ ಪೆನ್ಸಿಲ್ ಅನ್ನ ಯಾವ್ದನ್ನ ಹಿಡಿತಾರೆ, ಆ ಹಿಡಿದಂತ ಗ್ರಿಪ್ ಅದು ಫಸ್ಟ್ ಬೇಕು. ಮತ್ತೆ ಆ ಕೈಗೆ ಆ ವ್ಯಾಯಾಮ ಬೇಕು. ಅವಾಗಲೇ ವ್ಯಾಯಾಮ ಶುರುವಾಗುತ್ತೆ. ಈ ಎಲ್ಲ ಮುಂದಿನ ವಿಡಿಯೋಗಳಲ್ಲಿ ಕೂಡ ನಾನು ಈ ಕೈಗೆ ಸಂಬಂಧಪಟ್ಟದ್ದು ಮತ್ತು ಆ ಟೂಲ್ಸ್ ಅಂತಂದ್ರೆ ಇಲ್ಲಿ ಪೆನ್ನು, ಬ್ರಷು, ಪೆನ್ಸಿಲ್ಲು ಇದೆಲ್ಲವನ್ನು ಕೂಡ ಹೇಗೆ ಯಾವ ರೀತಿ ಬಳಸಬೇಕು ಅಂತಕ್ಕಂಥದ್ದನ್ನ ಮುಂದಿನ ವಿಡಿಯೋಗಳು ತೋರಿಸ್ತಾ ಹೋಗ್ತೀನಿ, ಹೇಳ್ತಾ ಹೋಗ್ತೀನಿ. ಪೆನ್ನನ್ನು ಹೇಗೆ ಉಪಯೋಗಿಸ್ಬೇಕು, ಪೆನ್ನನ್ನು ಹಿಡಿಯೋದು ಹೇಗೆ, ಬ್ರಷ್ ಅನ್ನ ಹಿಡಿಯೋದು ಹೇಗೆ, ಯಾವ ಬ್ರಷ್ ಅನ್ನ ಯಾವ ರೀತಿ ಹಿಡಿಬೇಕು, ಸೂಕ್ಷ್ಮವಾದಂತ ಚಿತ್ರಗಳು ಬರಿಬೇಕಾದ್ರೆ ಬ್ರಷ್ ಅನ್ನ ಯಾವಾಗ ಹಿಡಿಬೇಕು, ಮತ್ತೆ ದೊಡ್ಡ ಬ್ರಷ್ಗಳನ್ನ ಈಗ ಆರ್ಟಿಸ್ಟ್ಗಳು ಹೇಳ್ತೆ ಎಲ್ಲ ಬ್ರಷ್ಗಳನ್ನ ಈಗ ಉದ್ದುದ್ದ ಹಿಡಿತಾರೆ. ಹೀಗೆ ಉದ್ದುದ್ದ ಹಿಡಿಯುವಂತ ಬ್ರಷ್ಗಳು ಈ ತರ ಹಿಡ್ಕೊತಾರೆ ಬ್ರಷ್ಗಳು ಆರ್ಟಿಸ್ಟ್ಗಳು ಈಗ ಮಾಡೋದಕ್ಕೆ. ಆಗ ಅವ್ರು ಯಾಕೆ ಹಿಡ್ಕೊಳ್ತಾರೆ ಅಂತಕ್ಕಂಥದ್ದು, ಆ ಬ್ರಷ್ ಅನ್ನ ನಾವು ಸೂಕ್ಷ್ಮವಾದ ಗೆರೆಗಳನ್ನ ಎಳಿಬೇಕಾದ್ರೆ, ಸುಂದರವಾಗಿ ಎಳಿಬೇಕಾದ್ರೆ ತಿನ್ನಾಗ ಲೈನು ಎಳಿಬಹುದು. ಸೂಕ್ಷ್ಮವಾದ ರೇಖೆಗಳಿಂದ ರಚಿತವಾಗುವಂತ ಅನೇಕ ಟ್ರೆಡಿಷನಲ್ ಪೇಂಟಿಂಗ್ ಆಗ್ಬೋದು, ಟ್ರೆಡಿಷನಲ್ ಯಾವುದೇ ಪ್ರಕಾರ ಆಗ್ಬೋದು, ಎಲ್ಲದೂ ಕೂಡ ಸೂಕ್ಷ್ಮವಾದ ರೇಖೆಯಿಂದ ರಚನೆ ಮಾಡೋಂಥ ಸಾಧ್ಯತೆ ಇದೆ. ಅದನ್ನೆಲ್ಲ ನಾನು ತೋರಿಸ್ತಾ ಹೋಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಇವತ್ತು ಈ ವಿಡಿಯೋನ ನೋಡಿದಂಥ ಎಲ್ಲ ವೀಕ್ಷಕರಿಗೂ ನಮಸ್ಕಾರವನ್ನು ಹೇಳ್ತಾ, ಇದನ್ನ ಎಲ್ರಿಗೂ ಉಪಯೋಗ ಆಗಲಿ ಅನ್ನೋ ದೃಷ್ಟಿಯಿಂದ ಎಲ್ರಿಗೂ, ನಿಮ್ಮ ಸ್ನೇಹಿತರಿಗೆ, ಬಳಗದವ್ರಿಗೆ ಎಲ್ರಿಗೂ ಕೂಡ ಶೇರ್ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ. ನೀವು ಖಂಡಿತ ಮಾಡ್ತೀರಾ. ನಮಸ್ಕಾರ. ಮುಂದಿನ ವಿಡಿಯೋ ಸಿಗೋಣ.